ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನೀವು ಗಮನಿಸಿದ್ದೀರೋ ಇಲ್ವೋ ಗೊತ್ತಿಲ್ಲ, ಕಳೆದ 2-3 ತಿಂಗಳಿಂದ ಯಾರೂ ರಷ್ಯಾ ಉಕ್ರೇನ್ ಯುದ್ಧದ ಬಗ್ಗೆ ಮಾತೇ ಆಡ್ತಾ ಇರಲಿಲ್ಲ. ಯಾವಾಗಲೂ ಸೀಸ್ ಫೈರ್ ಆಗೋದು, ಇನ್ಯಾವಾಗಲೂ ಮತ್ತೆ ಯುದ್ಧ ಶುರುವಾಗೋದು, ಒಂದಷ್ಟು ಮಿಸೈಲ್ಗಳನ್ನು ಆ ಕಡೆ ದೇಶ ಆದರೂ ಹಾರಿಬಿಡೋದು, ಈ ಕಡೆ ದೇಶ ಆದರೂ ಹಾರಿಬಿಡೋದು. ಸುಮಾರು 3-3.5 ಲಕ್ಷ ಸೈನಿಕರನ್ನು ರಷ್ಯಾ ಕಳ್ಕೊಳ್ತೀವಿ. ಇಡೀ ಉಕ್ರೇನೇ ಸಂಪೂರ್ಣವಾಗಿ ಒಂದು ರೀತಿಯ ಸ್ಮಶಾನ ಭೂಮಿಯನ್ನಾಗಿ ಪರಿವರ್ತಿಸಲಾಯಿತು. ಉಸಿರಾಡಲಿಕ್ಕೆ ಸಾಧ್ಯ ಇಲ್ಲ ಉಕ್ರೇನ್ನಲ್ಲಿ, ಆ ರೀತಿಯ ಸ್ಥಿತಿ ನಿರ್ಮಾಣ ಆಯಿತು. ಆದರೆ ಜಗತ್ತಿಗೆ ಅದರ ಬಗ್ಗೆ ಯಾವುದೇ ಪರವೇ ಇರಲಿಲ್ಲ. ಯಾವುದೇ ಯುದ್ಧವಾದರೂ ಒಂದು ಹಂತದಲ್ಲಿ ತಂತಾನೇ ನಿಂತು ಹೋಗುತ್ತೆ. ಅದು ಯಾರೋ ಗೆಲ್ತಾರೆ, ಇನ್ಯಾರೋ ಸೋಲ್ತಾರೆ, ಅಥವಾ ಯುದ್ಧವನ್ನೇ ಆಡಲಾರದಂಥ ನಿತ್ರಾಣ ಸ್ಥಿತಿಗೆ ಎರಡೂ ದೇಶಗಳು ತಲುಪಿಬಿಡ್ತವೆ. ಇದರಲ್ಲಿ ಬಲಾಢ್ಯವಾದಂಥ ರಷ್ಯಾ 3.5 ವರ್ಷದಷ್ಟು ಯುದ್ಧವನ್ನು ತಡ್ಕೊಳ್ತೀವಿ. ಉಕ್ರೇನಿಂದ 14 ನ್ಯಾಟೋ ದೇಶಗಳಿದ್ವು. ಅಷ್ಟೆಲ್ಲ ಇದ್ದಾಗಲೂ ಕೂಡ ಅದು ನಷ್ಟವನ್ನು ಅನುಭವಿಸೋದೇನು ಕಡಿಮೆ ಆಗಲಿಲ್ಲ. ಯಾಕೆ ಇಷ್ಟೆಲ್ಲ ಪೀಠಿಕೆಯನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಸ್ವತಃ ನಮ್ಮ ಕಣ್ಣೆದುರಿಗೆ ಯುದ್ಧ ನಡೀತಾ ಇದೆ. ಒಂದು ಕಡೆ ಇಸ್ರೇಲ್ ಅಮೇರಿಕಾ, ಮತ್ತೊಂದು ಕಡೆ ಇರಾನ್. ಇದು ಕೂಡ ಒಂದು ದಿವಸ ನಿಂತು ಹೋಗುತ್ತೆ. ಎಷ್ಟು ದಿವಸಕ್ಕೆ ನಿಂತು ಹೋಗುತ್ತೆ ಅಂತ ಯುದ್ಧ ಮಾಡುವವರೆಗೂ ಈ ಕ್ಷಣದಲ್ಲಿ ಗೊತ್ತಿಲ್ಲ. ಅದು ಮಾತ್ರ 100ಕ್ಕೆ 100 ದಿಟ. ಇವತ್ತು ಮುಗಿದು ಹೋಗುತ್ತೆ, ಇದೇ ಲಾಸ್ಟು ಅಂತ ಹೇಳಲಿಕ್ಕೆ ಅಮೆರಿಕೆಗೂ ಸಾಧ್ಯ ಇಲ್ಲ. ಇಸ್ರೇಲ್ ಅಂತೂ ಅದು ಪ್ರಶ್ನೆನೇ ಬರೋದಿಲ್ಲ. ಇನ್ನು ಯಾವುದು ದಾಳಿಯನ್ನು ಮಾಡಿಸಿಕೊಂಡು ಯುದ್ಧಕ್ಕೆ ಕಾರಣೀಭೂತ ಆಗಿದೆಯೋ ಆ ಇರಾನ್ ಕೂಡ ನನ್ನ ಒಳಗಣೆ ಕ್ಷಿಪಣಿಗಳನ್ನು ಇನ್ನೂ ನಾನು ತೆಗೆದೇ ಇಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಒಂದು ದಿವಸ ಯುದ್ಧ ಮುಗಿಯುತ್ತೆ, ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ. ವಿಷಯ ಅದಲ್ಲ. ವಿಷಯ ನಾನಿವತ್ತು ಮಾತಾಡ್ತಾ ಇರೋದೇನೆಂದರೆ, ಯಾವ ಇಸ್ರೇಲ್ ಅಮೇರಿಕಾ ಮತ್ತು ಇರಾನ್ ಮಧ್ಯೆ ಯುದ್ಧ ನಡೀತಾ ಇದೆ ಅಂತ ನಾವು ಭಾವಿಸಿದೆವೋ, ಅದರ ಹಿಂದುಗಡೆ, ಪರದೆಯ ಹಿಂದೆ ಬೇರೆಯದೇ ಆದ ಜಗತ್ತು ಆಟವನ್ನು ಆಡ್ತಾ ಇದೆ ಅನ್ನುವಂಥ ಮಾಹಿತಿಯನ್ನು ಅಮೇರಿಕೆಯ ಮಾಧ್ಯಮ ಜಗತ್ತು, ಒಂದು ಮಾಧ್ಯಮ ತಾಣ ಹಂಚಿಕೊಂಡಿದೆ ವಿಷಯವನ್ನು. ಏನಂತ ಹೇಳುತ್ತೆ ಅದು ಹೇಳುತ್ತೆ, ಇಷ್ಟೊಂದು ಕರಾರುವಾಕ್ಕಾಗಿ ಬೆಂಜಮಿನ್ ನೆತನ್ಯಾಹು ಆಫೀಸ್ಗೆ ಕ್ಷಿಪಣಿಯನ್ನು ಹೇಗೆ ದಾಳಿ ಮಾಡುತ್ತೆ ಇರಾನ್. CIA ಕಚೇರಿ ಅನ್ನೋದು ಅತ್ಯಂತ ಗುಪ್ತಚರವಾದದ್ದು, ಯಾರಿಗೂ ಗೊತ್ತಿರೋದಿಲ್ಲ. ಅವರೇನು ಬೋರ್ಡ್ ಹಾಕ್ಕೊಳ್ಳಿರೋದಿಲ್ಲ. ಈ ಬೇಹುಗಾರಿಕೆ ಸಂಸ್ಥೆಗಳಿದಾವಲ್ಲ, ಉದಾಹರಣೆಗೆ ನಮ್ಮ ರಾ ಅಂತಿದೆ, ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಇದೆ. ಎಲ್ಲಿಯೂ RAW ರಾ ಆಫೀಸ್ ಇದು ಅಂತ ಎಲ್ಲಿಯೂ ಹಾಕ್ಕೊಳ್ಳಿದ್ದಾರೆ. ಮತ್ತು ಅದರ ಎಂಪ್ಲಾಯಿಗಳು ನಾ ರಾ ಏಜೆಂಟು ಅಂತ ಯಾರಿಗೂ ಹೇಳೋದಿಲ್ಲ. CIA ಕೂಡ ಹಾಗೆಯೇ, ISI ಕೂಡ ಹಾಗೆಯೇ, ಮೊಸಾದ್ ಕೂಡ ಹಾಗೆಯೇ. ಅವರು ಗುಪ್ತವಾಗಿ ತಮ್ಮ ಕಾರ್ಯಾಚರಣೆಯನ್ನು ನಡೆಸ್ತಾ ಇರ್ತಾರೆ. ಅಂಥದ್ದು ಕರಾರುವಾಕ್ಕಾಗಿ ಇರಾನ್ನ ಒಂದು ಕ್ಷಿಪಣಿ ನೇರವಾಗಿ CIA ಆಫೀಸಿಗೆ ಬಂದು ಬೀಳತ್ತೆ ಅಂತಂದರೆ ಯಾವ ಮಟ್ಟಿನ ಹಿನ್ನೆಲೆಯಲ್ಲಿ ಕೆಲಸ ನಡೀತಾ ಇರಬಹುದು. ಅಂದರೆ ಇದರ ಅರ್ಥ ಏನು ಅಂದರೆ, ಇರಾನ್ಗೆ ರಿಯಲ್ ಟೈಮ್ ಇಂಟೆಲಿಜೆನ್ಸನ್ನು ಕೊಡ್ತಾ ಇರುವಂಥ ಏಕೈಕ ದೇಶ ಅಂದರೆ ರಷ್ಯಾದ ಬಳಿ ಸ್ಯಾಟಲೈಟ್ಗಳಿದ್ದಾವೆ, ಆಧುನಿಕ ತಂತ್ರಜ್ಞಾನ ಇದೆ, ಕರಾರುವಾಕ್ಕಾದಂಥ ನಿರ್ದಿಷ್ಟವಾದಂಥ ಟಾರ್ಗೆಟನ್ನು, ಅದು ಮಾಹಿತಿಯನ್ನು ಹಂಚಿಕೊಳ್ಳಬಹುದು ಇರಾನ್ ಜೊತೆಗೆ. ನಿಮ್ಗೆ ನೆನಪಿರಲಿ, ಉಕ್ರೇನ್ ರಷ್ಯಾ ಯುದ್ಧ ನಡೆದ ಸಂದರ್ಭದಲ್ಲಿ ರಷ್ಯಾದ ಜೊತೆ ನಿಂತಹ ದೇಶಗಳ್ಯಾವು? ಒಂದು ಚೈನಾ, ಎರಡನೇದ್ದು ಇರಾನ್, ಮೂರನೇದ್ದು ನಾರ್ತ್ ಕೊರಿಯಾ ಸಾವಿರಾರು ಸೈನಿಕರನ್ನೇ ಯುದ್ಧಕ್ಕೆ ಕಳಿಸ್ಕೊಡ್ತೀವಿ. ಇರಾನ್ನು ಡ್ರೋನ್ಗಳನ್ನು ಸಪ್ಲೈ ಮಾಡ್ತೀವಿ. ಅಂದರೆ ಇರಾನ್ ಜೊತೆ ತುಂಬ ಚೆನ್ನಾಗಿರುವಂಥ ರಾಷ್ಟ್ರ ರಷ್ಯಾ ಮತ್ತು ಚೈನಾಗಳು. ಚೈನಾ ಯಾವತ್ತೂ ಎದುರುಗಡೆ ನಿಂತು ಯುದ್ಧವನ್ನು ಮಾಡೋದು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಗೆ ಇಸ್ರೇಲ್ ಜೊತೆ ಇವತ್ತು ಅಮೇರಿಕಾ ನಿಂತಿದೆಯೋ ಆ ರೀತಿಯಾಗಿ ಚೈನಾ ಯಾವ ದೇಶದ ಜೊತೆಗೂ ನಿಲ್ಲೋದಿಲ್ಲ. ಚೈನಾದ ಒಂದೇ ಒಂದು ಘಟನೆಯನ್ನು ಹೇಳ್ತೇನೆ. ನಮಗೆ ಇವತ್ತಿನ ದಿವಸ ಡೊನಾಲ್ಡ್ ಟ್ರಂಪ್ ಅವರು ಬೆಳಗ್ಗೆ ಆದರೆ ಹೇಳ್ತಾರಲ್ಲ, ಏನಂತ, ಈ ಭಾರತದ ಯುದ್ಧವನ್ನು ಆಪರೇಷನ್ ಸಿಂಧೂರ್ ನಿಲ್ಲಿಸಿದ್ದು ನಾನೇ ಅಂತೇಳಿ. ವಾಸ್ತವವಾಗಿ ಆಪರೇಷನ್ ಸಿಂಧೂರನ್ನ ನಿಲ್ಲಿಸಿದ್ದು ಚೈನಾ. ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೇನೆ. ಹೇಗೆ ಅಂದರೆ, ಯಾವಾಗ ಕಾವು ಏರ್ಬೇಸನ್ನು ಹೊಡಿತಾರೋ, ಭಾರತ ಹೊಡೆದು ಹಾಕಿದ ತಕ್ಷಣ ಪಕ್ಕದಲ್ಲಿ ಒಂದು ಫ್ಯಾಕ್ಟ್ರಿ ಇರುತ್ತೆ ಪಾಕಿಸ್ತಾನದಲ್ಲಿ. ಅದು JF-10C JF-16ನ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಫ್ಯಾಕ್ಟ್ರಿ.
ಆ 2 ಫ್ಯಾಕ್ಟ್ರಿಯ ಮೇಲೆ ಏನಾದರೂ ದಾಳಿ ಮಾಡಿದ್ದೇ ಆಗಿದ್ದರೆ, ಕ್ಷಮಿಸಿ, ಕಾಮ್ರಾ ಅಂತ ಹೇಳಿದ್ರೆ, ಕಾವು ಅಲ್ಲ, ಕಾಮ್ರಾ ಏರ್ಬೇಸ್ ಅಂತ ಅದರ ಹೆಸರು. ಕಾಮ್ರಾ ಏರ್ಬೇಸ್ನ ಪಕ್ಕದಲ್ಲಿರುವಂಥ ಆರ್ಟಿಲರಿ ಫ್ಯಾಕ್ಟ್ರಿ ಏನಿದೆ ಅದರ ಮೇಲೆ ದಾಳಿ ಆಗತ್ತೆ ಅಂಥೇಳಿ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ದೊರೆಯುತ್ತೆ ಚೈನಾಗೆ. ಪಾಕಿಸ್ತಾನಕ್ಕೆ ಗೊತ್ತಿರೋದಿಲ್ಲ. ಕರಾರುವಾಕ್ಕಾಗಿ ನಿಮ್ಮನ್ನು ಹೊಡಿತಾರೆ. ಈಗ ಅವರು ಚೈನಾ ಪ್ರತಿ ಕ್ಷಣದ ಮಾಹಿತಿಯನ್ನು ಪಾಕಿಸ್ತಾನದ ಜೊತೆಗೆ ಹಂಚ್ಕೋತಾ ಇರ್ತದೆ ಆಪರೇಷನ್ ಸಿಂಧೂರ್ ನಡೆದ ಸಂದರ್ಭದಲ್ಲಿ. ಆದರೂ ಕೂಡ ಪಾಕಿಸ್ತಾನಕ್ಕೆ ಏನು ಮಾಡಲಿಕ್ಕಾಗೋದಿಲ್ಲ. ಏಕೆಂತಂದರೆ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಫೇಲ್ ಆಗಿಬಿಟ್ಟಿರ್ತದೆ. ಚೈನಾ ಕೊಟ್ಟಂಥ ಏರ್ ಡಿಫೆನ್ಸ್ ಸಿಸ್ಟಮ್ಮು ಫೇಲ್ ಆಗಿದ್ದರಿಂದಾಗಿ ಪಾಕಿಸ್ತಾನ ಉಸಿರಾಡಲಿಕ್ಕೆ ಆಗಲಾರದ ಸ್ಥಿತಿ ಬಂದಿರುತ್ತೆ. ಅವರ ಎಲ್ಲ ಸೇನಾ ವಾಯುಸೇನಾ ನೆಲೆಗಳೆಲ್ಲ ಹೊರಟೋಗಿರ್ತವೆ. ಕಾಮ್ರಾ ಏರ್ಬೇಸ್ ಏನಿದೆ, ಆ ಕಾಮ್ರಾ ಏರ್ಬೇಸ್ ಪಕ್ಕದಲ್ಲಿರುವಂಥ JF-10 JF-16 ಮ್ಯಾನುಫ್ಯಾಕ್ಚರ್ ಯೂನಿಟ್ ಏನಿದೆ, ಅದನ್ನು ಡಿಸ್ಟ್ರಕ್ಷನ್ ಮಾಡಲಿಕ್ಕೆ ಭಾರತ ಹೋಗ್ತಾ ಇದೆ ಅಂತ ಚೈನಾಗೆ ಮಾಹಿತಿ ಬಂದ ತಕ್ಷಣ ಫಸ್ಟ್ ಮುಲ್ಲಾ ಮುನೀರ್ಗೆ ಚೈನಾ ಹೇಳುತ್ತೆ ಏನಂತ, ಈ ಕ್ಷಣದಲ್ಲಿ ಹೋಗಿ ನೀನು ಕಾಲು ಬೀಳೋರಿಗೆ ಭಾರತಕ್ಕೆ ಹೆಂಗಾದರೂ ಮಾಡಿ ಯುದ್ಧವನ್ನು ನಿಲ್ಲಿಸು, ಈ ಕ್ಷಣದಲ್ಲಿ ಯುದ್ಧ ನಿಲ್ಲಬೇಕು, ನೀನು ನಿಲ್ಲಿಸ್ತಿಲ್ಲ ಅಂದರೆ ನಿಮ್ಮ ಕಲಾಸ್ ನೀವು ಅಂತ ಹೋಗಿ ಹೆದರಿಸ್ತಾರೆ ಚೈನಾ. ಆವಾಗ ಪಾಕಿಸ್ತಾನ ಸಂಜೆ 4:35 ಸರೆಂಡರ್ ಆಗತ್ತೆ. ಏನಂತ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸಿ ಅಂತ ಈ ಕಡೆಯಿಂದ ಮಾಹಿತಿಯನ್ನು ಹಂಚ್ಕೊಳ್ಳಾಗುತ್ತೆ ಪಾಕಿಸ್ತಾನದಿಂದ. ಭಾರತ ಸಮಯವನ್ನು ಕೇಳುತ್ತೆ, ನಂಗೆ ಟೈಮ್ ಕೊಡಬೇಕು, ನಾನು ಹೇಳಿದ ತಕ್ಷಣ ನಿಲ್ಲಿಸಲ್ಲ ಅಂತ. ವಾಸ್ತವವಾಗಿ ನಡೆದಿರೋ ಕಥೆ ಇದು. ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ, ಇವತ್ತು ನಡೀತಾ ಇರುವಂಥ ವಿದ್ಯಮಾನ ಏನಿದೆ ಯುದ್ಧ ಇರಾನ್ದು, ಅದರ ಹಿಂದೆ ಕೂಡ ಇದೇ ರೀತಿ ಚೈನಾ ತನ್ನ ಆರ್ಟಿಲರಿಗಳನ್ನು ಹಂಚ್ಕೋತಾ ಇದೆ. ಯಾವುದು ಅಂತಂದರೆ ಹೈಪರ್ಸಾನಿಕ್ ಮಿಸೈಲ್ಸ್ ಅಂತ ಇರ್ತಾವಲ್ಲ. ಈ ಹೈಪರ್ಸಾನಿಕ್ ಮಿಸೈಲ್ನ ಸ್ಪೆಷಾಲಿಟಿ ಏನು ಅಂತಂದರೆ, ಶಬ್ದಕ್ಕಿಂತ 5 ಪಟ್ಟು ವೇಗವಾಗಿ ಇವು ಸಂಚರಿಸಬಲ್ಲವು ಮತ್ತು ಇದನ್ನು ತಡೆಯುವ ಸಾಮರ್ಥ್ಯ ಯಾರಿಗೂ ಇಲ್ಲ. ತಡೆಯಬಹುದು, ತುಂಬ ಕಷ್ಟ ಸಾಧ್ಯ. ನೀವು ನೋಡಿದ್ರೆ ಪಾಸ್ ಆಗಿಬಿಟ್ಟಿರ್ತದೆ. ಅಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು, ಹೈಪರ್ಸಾನಿಕ್ ಮಿಸೈಲ್ಗಳನ್ನು ಚೈನಾ ಈ ಇರಾನ್ಗೆ ಸಪ್ಲೈ ಮಾಡ್ತಾ ಇದೆ. ಆರ್ಟಿಲರಿಗಳನ್ನು ಚೈನಾ ಕೊಡುತ್ತೆ. ರಿಯಲ್ ಟೈಮ್ ಇಂಟೆಲಿಜೆನ್ಸು, ಎಲ್ಲೆಲ್ಲಿ ನೀನು ಟಾರ್ಗೆಟ್ ಮಾಡಬೇಕು ಅಂತ ಸೆಟಲೈಟ್ ಮೂಲಕ ಎಲ್ಲಿ US ಶಿಪ್ ಇದೆ, ಎಲ್ಲಿವರೆಗೂ ಬಂದಿದೆ, ಏನಾಗ್ತಾ ಇದೆ, ಎಲ್ಲವನ್ನೂ ಮಾಹಿತಿ ರಷ್ಯಾ ಹಂಚ್ಕೋತಾ ಇದೆ. ಇರಾನ್ ಅದಕ್ಕೆ ಪ್ರತಿಫಲ ಏನು ಕೊಡುತ್ತೆ? ಇರಾನ್ ಏನು ಹೇಳುತ್ತೆ, ನನ್ನ ಸಮುದ್ರ ಗಾಲುವೆ ಮೂಲಕ ಎಲ್ಲ ನಿನ್ನ ತೈಲದ ಹಡಗುಗಳನ್ನು ತೊಗೊಂಡು ಹೋಗ್ಬೋದು, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ತನ್ನ ಸ್ನೇಹಕ್ಕೋಸ್ಕರ ಅದು ಹೇಳ್ಕೊಂಡಿದೆ. ನೋಡಿ ಎಷ್ಟು ಮಜಾ ಇದೆ ಇದು. ಅಂದರೆ ಜಿಯೋಪಾಲಿಟಿಕಲ್ ವಿಷಯಗಳು ಹೇಗಿರ್ತವೆ ಅಂದರೆ, ನಾವು ಮೇಲ್ನೋಟಕ್ಕೆ ಈ ಕಡೆ ಇರಾನ್ ಇರೋದನ್ನು ನೋಡ್ತೇವೆ, ಅದ್ರ ಹಿಂದಿರುವಂಥ ಚೈನಾ ಮತ್ತು ರಷ್ಯಾ ನಮಗೆ ಕಾಣಿಸೋದೇ ಇಲ್ಲ. ರಷ್ಯಾ ನುಜ್ಜಾಗಿದೆ ಯುದ್ಧದಿಂದ. ಆದರೆ ಅದರಲ್ಲಿ ಇರುವಂಥ ರಿಯಲ್ ಟೈಮ್ ಇಂಟೆಲಿಜೆನ್ಸ್ ಇದೆಯಲ್ಲ, ಅದನ್ನು ಹಂಚ್ಕೊಳ್ಳಿಕ್ಕೆ ಅದಕ್ಕೇನು ಕಷ್ಟ ಇಲ್ವಲ್ಲ. ಹಾಗಾದರೆ ಇವರ ಉದ್ದೇಶ ಏನು? ಉದ್ದೇಶ ಏನು ಅಂದರೆ, ಮೊದಲೇದಾಗಿ ಇರಾನ್ ಹೇಳಿದೆ, ನನ್ನ ಬಳಿ ಇರುವಂಥ ಕ್ಷಿಪಣಿಗಳನ್ನು ಇನ್ನೂ ನಾನು ತೆಗೆದೇ ಇಲ್ಲ ಅಂತ. ಯುದ್ಧ ಶುರುವಾದಂಥ 3ನೇ ದಿವಸ ಒಂದು ವಿದ್ಯಮಾನ ಎಲ್ಲ ಕಡೆ ಹರಿದಾಡ್ತು. ಏನಂತಂದರೆ, ಇರಾನ್ಗೆ 20 ಯುದ್ಧ ವಿಮಾನಗಳನ್ನು ಕಳಿಸಿಕೊಟ್ಟಿದೆ ಚೈನಾ ಅಂತೇಳಿ, ವಿತ್ ಆರ್ಟಿಲರೀಸ್. ಅಂದರೆ ಯುದ್ಧ ಶಸ್ತ್ರಾಸ್ತ್ರಗಳೊಂದಿಗೆ 20 ವಿಮಾನಗಳನ್ನು ಕಳಿಸಿದೆ ಅಂತ. ಆ ಸುದ್ದಿ ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆಗಿಬಿಡ್ತು. ಅಂದರೆ ಅದು ಸುಳ್ಳು ಇದ್ರೂ ಇರ್ಬೋದು ಅಂತ ನಾವು ಅದನ್ನ ಭಾಳ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಹಾಗೇನಾದರೂ ಟಾರ್ಗೆಟಾಗಿ ಆ ಥರ ಬಂದಿದ್ದರೆ ಇಸ್ರೇಲ್ನ ಗಮನಕ್ಕೆ ಬರಲೇಬೇಕು, ಇಸ್ರೇಲ್ ಗಮನಕ್ಕೆ ಬಂದ ಮೇಲೆ ಅದು ಹೊಡಿಲೇಬೇಕು ಅನ್ನುವಂಥ ಲೆಕ್ಕಾಚಾರ. ಆದರೆ ಈಗ ವರದಿ ಮಾಡ್ತಾ ಇರೋ ಪ್ರಕಾರ ಈ ರೀತಿ ಹೈಪರ್ಸಾನಿಕ್ ಮಿಸೈಲ್ಗಳ ಸಹಿತ ಉಳಿದ ಎಲ್ಲ ಆರ್ಟಿಲರಿಗಳನ್ನು ಒಂದು ಕಡೆಯಿಂದ ಚೈನಾ ಸಪ್ಲೈ ಮಾಡ್ತಾ ಇದೆ, ಆ ಕಡೆಯಿಂದ ರಷ್ಯಾ ರಿಯಲ್ ಟೈಮ್ ಇಂಟೆಲಿಜೆನ್ಸ್. ಹಾಗಾದ್ರೆ ಉದ್ದೇಶ ಏನು? ಉದ್ದೇಶ ಪಾಶ್ಚಿಮಾತ್ಯ ಏಷ್ಯಾದಿಂದ, ವೆಸ್ಟ್ ಏಷ್ಯಾದಿಂದ ಇಡೀ ಪವರ್ ಸೆಂಟರ್ ಏನಿದೆ, ಆರ್ಥಿಕತೆ ಏನಿದೆ, ಅದು ಪೂರ್ವಕ್ಕೆ ತರುವಂಥ ಒಂದು ಹುನ್ನಾರ ನಡೀತಾ ಇದೆ. ಇವತ್ತು ವರ್ಲ್ಡ್ ಬಿಗ್ಗೆಸ್ಟ್ ಟ್ರೇಡ್ ಜಂಕ್ಷನ್ ಯಾವುದು ಅಂತ ಕೇಳಿದ್ರೆ, ಹಬ್ ಅಂತ ಕೇಳಿದ್ರೆ ಎಲ್ಲರೂ ದುಬೈ ಅಂತ ಹೇಳ್ತಾರೆ. ಆ ದುಬೈಯಾಗಿ ಉಳಿಬಾರ್ದು, ಅದೆಲ್ಲ ಸಿಂಗಾಪುರ್ಕೋ ಮತ್ತೊಂದು ಕಡೆ ಶಿಫ್ಟ್ ಆಗಬೇಕು. ಅಮೇರಿಕಾ ಈಗಿರುವಷ್ಟು ಬಲಾಢ್ಯವಾಗಿ ಉಳಿಬಾರ್ದು, ಅದರಲ್ಲಿರುವಂಥ ಎಲ್ಲ ಆರ್ಟಿಲರಿಗಳು ಎಲ್ಲ ಹೊರಟೋಗ್ಬಿಡ್ಬೇಕು. ಯುದ್ಧದಿಂದ ನುಜ್ಜಾಗಬೇಕು. ಚೈನಾ ತನ್ನ ವಾಸ್ತವ್ಯವನ್ನು ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೇಕು. ರಷ್ಯಾ ಅಮೇರಿಕದ ಮೇಲೆ ತನ್ನ ಸೇಡನ್ನು ತೀರಿಸ್ಕೋಬೇಕು. ಯಾವ ನ್ಯಾಟೋ ದೇಶಗಳನ್ನ ಇಟ್ಕೊಂಡು ಉಕ್ರೇನ್ ಹೆಸರಿನಲ್ಲಿ ತನ್ನ 3.5 ಲಕ್ಷ ಸೈನಿಕರು ಸಾಯಲಿಕ್ಕೆ ಕಾರಣೀಭೂತ ಆಗಿದೆ ಅಮೇರಿಕ. ಅದಕ್ಕೆ ರಷ್ಯಾ ಬುದ್ಧಿ ಕಲಿಸಬೇಕು. ಇದು ಹಿಂದ್ಗಡೆ ಇರುವಂಥ ಹುನ್ನಾರ. ಆ ಹುನ್ನಾರದಲ್ಲಿ ಇರಾನ್ ಏನು?
ಇರಾನ್ ಇಲ್ಲಿ ಪದಾತಿ ದಳದಲ್ಲಿರುವಂಥ ಒಂದು ಇದು ಅಷ್ಟೇ, ಕಾಯಿನ್ ಅಷ್ಟೇ ಇದು. ಈಗ ಇರಾನ್ನ ಪ್ರಾಕ್ಸಿ ಇರೋರು ಯಾರು? ಹಮಾಸ್ ಉಗ್ರರಿದ್ದಾರೆ, ಹೆಜ್ಬುಲ್ಲಾ ಉಗ್ರರಿದ್ದಾರೆ, ಹೌತಿಯಗಳಿದ್ದಾರೆ. ಇವರೆಲ್ಲ ಇರಾನ್ನ ಪ್ರಾಕ್ಸಿಗಳು. ಮೇಲ್ಗಡೆ ಇರಾನು, ಕೆಳಗಡೆ ಇವರು 3 ಜನ ಇದ್ದಾರೆ. 3 ಜನ ಕಿರುಕುಳ ಕೊಡ್ತಾ ಇರ್ತಾರೆ, ಎಲ್ಲೆಲ್ಲಿ ಏನೇನು ಬೇಕು ಮಾಡ್ತಾರೆ. ಅದಕ್ಕೆ ಫಂಡಿಂಗ್ ಮಾಡೋದು, ಆರ್ಟಿಲರಿ ಕೊಡೋದು, ಎಲ್ಲ ಕೆಲಸವನ್ನು ಇರಾನೇ ಮಾಡ್ತಿದೆ. ಇದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಇಟ್ ಈಸ್ ಆಲ್ರೆಡಿ ಪ್ರೂವ್ಡ್. ರುಜುವಾತು ಪಡಿಸಲಾದಂಥ ವಿಚಾರ ಇದು, ರುಜುವಾತು ಆದಂಥ ವಿಚಾರ. ಹಾಗೆ ಹೇಗೆ ಇರಾನ್ ಕೆಳಗಡೆ 3 ಪ್ರಾಕ್ಸಿಗಳಿದಾವೋ, ಅದೇ ರೀತಿ ರಷ್ಯಾ ಮತ್ತು ಚೈನಾ ಇರಾನನ್ನು ತನ್ನ ಜೊತೆ ಇಟ್ಕೋಬೇಕು. ಸ್ಟ್ರಾಟಜಿಕ್ ಪಾಯಿಂಟಲ್ಲಿ ಇರಾನ್ ಇದೆ ಮತ್ತು ತಾನು ಹೇಳಿದ ಹಾಗೆ ಕೇಳ್ತದೆ ಅನ್ನುವಂಥ ಕಾರಣಕ್ಕೋಸ್ಕರ ಚೈನಾ ಮತ್ತು ರಷ್ಯಾ ಇದನ್ನು ಬಳಸ್ಕೋತಾ ಇದ್ದಾವೆ ಅನ್ನುವಂಥ ವರದಿಯನ್ನು ಅಮೇರಿಕದ ಮಾಧ್ಯಮ ಮಾಡಿದೆ. ಎಷ್ಟು ಮಟ್ಟಿಗೆ ಸತ್ಯ, ನಿಜ, ಸುಳ್ಳು ಗೊತ್ತಿಲ್ಲ, ಆದರೆ ವಿಷಯದಲ್ಲಿ ಲಾಜಿಕ್ ಇದೆ ಅಂತ ನನಗನ್ನಿಸ್ತು. ಆದ್ದರಿಂದ ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೇನೆ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.